ಒಂದು ಕಡೆ ಪ್ರಮುಖವಾಗಿ ರೇಣುಕಾ ಸ್ವಾಮಿಗೆ 15 ಕಡೆ ಗಾಯ ಆಗಿರುವ ಬಗ್ಗೆ ಉಲ್ಲೇಖವಾಗಿದೆ. 15 ಕಡೆ ಗಾಯ ಆಗಿದೆ. ಚಿತ್ರಹಿಂಸೆಯನ್ನ ನೀಡಿ ವಿಕೃತವಾಗಿ ಕೊಲೆ ಮಾಡಿದ್ದಾರೆ. ವರದಿಯಲ್ಲಿ ಉಲ್ಲೇಖ ಆಗಿದೆ, ದೇಹದ 15 ಭಾಗಗಳಲ್ಲಿ ಹಲ್ಲೆ ಆಗಿರೋದು. ಮರಣೋತ್ತರ ಪರೀಕ್ಷೆ ನಡೆಸಿದಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಕಡೆ ಮೂಗು, ಕಾಲು, ತಲೆ, ಬೆನ್ನು, ದವಡೆ ಸೇರಿದಂತೆ 15 ಕಡೆ ಗಾಯವಾಗಿದೆ. ರಾಡು ಮತ್ತು ಕಟ್ಟಿಗೆಯಿಂದ, ಮರದ ಸಲಾಖೆಯಿಂದ ಹೊಡೆದು ಹಲ್ಲೆಯನ್ನ ಮಾಡಿದ್ದಾರೆ. ಯಪ್ಪ, ಎಷ್ಟು ವಿಕೃತಿ ನೋಡಿ, ಹೇಳೋದಕ್ಕೆ ನಮಗೆ ಕೈಕಾಲು ನಡುಗುತ್ತೆ. ಆ ಒಂದು ನೋವನ್ನ ಆತ ಹೇಗೆ ಸಹಿಸಿಕೊಂಡಿರ್ಬೇಡ. ರಾಡು, ಕಟ್ಟಿಗೆಯಿಂದ, ಮರದ ಸಲಾಖೆಯಿಂದ ಅವರ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದೇ. ಅದು 15 ಕಡೆ. ಮೂಗು, ದವಡೆ, ಕೆನ್ನೆ, ಕೈಕಾಲು, ಹೊಟ್ಟೆಯ ಭಾಗ, ಇಲ್ಲೆಲ್ಲ ಕೂಡ ಆತನಿಗೆ ಚಿತ್ರಹಿಂಸೆಯನ್ನು ನೀಡಿ ಕೊಲೆ ಮಾಡಲಾಗಿದೆ. ಇದು ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಂತಹ ವರದಿ. ನಾನು ಮೊದಲೇ ಹೇಳಿದೆ, ಶವ ಪರೀಕ್ಷೆಯನ್ನು ನಡೆಸಬೇಕಾಗುತ್ತೆ. ನಡೆಸಿದ ನಂತರ ಡೆತ್ ಸರ್ಟಿಫಿಕೇಟ್ ಏನ್ ಬರುತ್ತೋ ಆ ಮರಣೋತ್ತರ ಪರೀಕ್ಷೆಯಲ್ಲಿ ಆತನ ಮೇಲೆ ಯಾವ ರೀತಿ ಹಲ್ಲೆ ಮಾಡಲಾಗಿದೆ, ಅದರ ಜೊತೆಗೆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ, ಎಷ್ಟು ಗಂಟೆಗಳ ಕಾಲ ಆತ ಉಸಿರಾಡ್ತಾ ಇದ್ದ, ಯಾವ ಗಂಟೆಯಲ್ಲಿ ಆತನ ಕೊನೆ ಉಸಿರು ಹೋಯ್ತು, ಇದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗುತ್ತೆ. ಈಗ ರೇಣುಕಾ ಸ್ವಾಮಿಯವರ ಮರಣೋತ್ತರ ಪರೀಕ್ಷೆಯಲ್ಲಿ 15 ಕಡೆ ಗಾಯ ಆಗಿರುವ ಬಗ್ಗೆ ಉಲ್ಲೇಖವಾಗಿದೆ. ಅದು ಅಷ್ಟು ಸುಲಭವಾಗಿ ಆತನನ್ನ ಬೇರೆ ರೀತಿಯಲ್ಲಿ ಕತ್ತು ಹಿಸ್ಕಿ ಆಗಿರ್ಬೋದು, ಉಸಿರುಗಟ್ಟಿ ಸಾಯಿಸೋದಾಗಿರ್ಬೋದು, ಈ ತರ ಮಾಡಿಲ್ಲ. ಚಿತ್ರಹಿಂಸೆ ಕೊಟ್ಟಿದ್ದಾರೆ, ವಿಕೃತವಾಗಿ ಕೊಲೆ ಮಾಡಿದ್ದಾರೆ. 15 ಭಾಗಗಳಲ್ಲಿ ತಮಗಿಷ್ಟ ಬಂದ ರೀತಿ ಮನಸ್ಸೋ ಇಚ್ಛೆ ತಿಳಿಸಿದ್ದಾರೆ. ಇದು ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರು ತಿಳಿಸಿರುವಂತಹ ಮಾಹಿತಿ. ಕೆಲ ಹೊತ್ತಲ್ಲೇ ದರ್ಶನ್ ಅಂಡ್ ಗ್ಯಾಂಗ್ಗೆ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ನೇ ಸಿಎಂಎಂ ಕೋರ್ಟ್ ನಟ ದರ್ಶನ್ ಅಂಡ್ ಗ್ಯಾಂಗ್ ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೆಲ ಹೊತ್ತಿನಲ್ಲೇ ಕೋರ್ಟ್ಗೆ ನಟ ದರ್ಶನ್ ಅವರು ಹಾಜರಾಗಲಿದ್ದಾರೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ ಕೊನೆಯದಾಗಿ ಅಂತಿಮ ಆದೇಶವನ್ನ ಏನು ಹೊರಡಿಸುತ್ತೆ ಕಾಯಬೇಕಾಗಿದೆ. ಜೈಲಿಗತ್ತಿನ ದರ್ಶನ್ ಅವರಿಗೆ ಹೆಚ್ಚಿನ ವಿಚಾರಣೆಗೆ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳ್ತಾರೆ. ನಟ ದರ್ಶನ್ ಅವರನ್ನ ಸಾಕಷ್ಟು ಮಾಹಿತಿ ಸಿಗಬೇಕಾಗಿದೆ. ಈಗ ಟೆಕ್ನಿಕಲ್ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಒಂದು ಕಡೆ, ಇನ್ನಷ್ಟು ಮಾಹಿತಿ ಬೇಕಾಗಿದೆ. ಇದು ಕೊಲೆ ಕೇಸ್, ಅದು ಪ್ರತಿಷ್ಠಿತ ನಟ, ಹೆಸರಾಂತ ನಟ.